ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಏನು ವಿಶೇಷ ಅಂತ ಹೇಳಿದ್ರೆ ನಾವು ದೇವರ ದರ್ಶನ ಮಾಡೋಕ್ಕೆ ಅಂತ ಹೊರಟಿದ್ವಿ. ಸೊ ಎಲ್ಲಿಗೆ ಅಂತ ಹೇಳಿದ್ರೆ ಆ ತಾಯಿ ದರ್ಶನ. ಸೊ ಸಿಗಂದೂರು ಚೌಡೇಶ್ವರಿ ಅಮ್ಮನವ್ರ ದರ್ಶನ ಮಾಡಬೇಕು ಅಂಥೇಳಿ ಶ್ರಾವಣ ಮಾಸದಲ್ಲಿ ಒಳ್ಳೆ ದಿನ ಅಂಥೇಳಿ ಸೊ ಹೋಗಿ ಪೂಜೆ ಮತ್ತು ಮಂಗಳಾರತಿ ಮಾಡಿಸ್ಕೊಂಬರೋಣ ಅಂಥೇಳಿ ಹೊರಟ್ವಿ. ಸೊ ನಾವು ಮನೆ ಮಂದಿ ಎಲ್ಲ ಹೊರಟ್ವಿ. ಸೊ ಮನೆ ಮಂದಿ ಎಲ್ಲ ಅಂತ ಹೇಳಿದ್ರೆ ನಾನು ನನ್ನ ಹಸ್ಬೆಂಡು ಇಬ್ಬರು ಮಕ್ಕಳು ಮತ್ತು ನಮ್ಮ ಅಮ್ಮನ ಬಿಟ್ಟು ನಾವೆಲ್ಲೂ ಹೋಗೋದಿಲ್ಲ. ಅವರು ಕೂಡ ಜೊತೆ ಕರ್ಕೊಂಡು ಹೋಗ್ತೀವಿ ಎಲ್ಲೋದ್ರೂ. ಸೊ ಹಾಗಾಗಿ ಅವ್ರ ಜೊತೆಗೆ ಹೊರಟ್ವಿ. ಸೊ ನೀವು ನೋಡ್ತಾ ಇರ್ಬೋದು. ನಿಮ್ಮೆಲ್ಲರಿಗೂ ಅಮ್ಮನವರ ದರ್ಶನ ಮಾಡಿಸ್ತೀನಿ ಬನ್ನಿ. ಆಗಿದ್ದರೆ ನಮ್ಮ ಈ ಸಿಗಂದೂರೇಶ್ವರಿ ದೇವಸ್ಥಾನಕ್ಕೆ ಬನ್ನಿ. ನಮ್ಮ ಊರಿಗೆ ಇದು ನಿಯರೆಸ್ಟ್ ಆಗುತ್ತೆ. ಸೊ ಹಾಗಾಗಿ ಹೋಗಿ ಪೂಜೆ ಮಾಡಿಸ್ಕೊಂಬಂದ್ವಿ. ಬನ್ನಿ, ಈ ಪಯಣಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಸೊ ಕಾರಲ್ಲಿ ಈ ರೀತಿಯಾಗಿ ಅಂತ್ಯಾಕ್ಷರಿ ಆಡ್ತಾಯಿದ್ವಿ ನಾನು ಮತ್ತು ನಮ್ಮ ಮನೆಯವರು. ಸೊ ಫನ್ನಿಯಾಗಿತ್ತು. ಸೊ ತುಂಬ ಚೆನ್ನಾಗಿತ್ತು. ವೆಯ್ಟಿಂಗ್ ಇದರಲ್ಲಿ ಅಲ್ಲಿ ಕಾರ್ ಪಾರ್ಕಿಂಗಲ್ಲಿ ಇದ್ವಿ. ಲಾಂಚಿಗೆ ವೆಯ್ಟ್ ಮಾಡಬೇಕಿತ್ತಲ್ಲ. ಸೊ ಹಾಗಾಗಿ ಹಿಡಿದ್ಬಿಟ್ಟು ಎಲ್ಲರೂ ಹೋಗ್ತಾಯಿದ್ದಾರೆ ಕೆಲವಷ್ಟು ಜನ. ಸೊ ನಾವು ಇಳಿಲಿಕ್ಕೆ ಇನ್ನೊಂದು ಸ್ವಲ್ಪ ಮುಂದೆ ಹೋಗಬೇಕಾಗಿತ್ತು. ಅದಿಷ್ಟು ಮುಂದೆ ಹೋದ್ಮೇಲೆ ಕಾರ್ನ ಪಾರ್ಕ್ ಮಾಡಿ ಆಮೇಲೆ ನಡ್ಕೊಂಡು ಹೋಗೋಣ ಅಂಥೇಳಿ. ಸೊ ಹೇಗಂತ ಹೇಳಿದ್ರೆ ಲಾಂಚಿಗೆ ತುಂಬ ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಅಲ್ಲಿ ನಿಲ್ಲಿಸ್ಬಿಟ್ಟು ಆಮೇಲೆ ನಡ್ಕೊಂಡು ಹೋಗಿ ಆಮೇಲೆ ಲಾಂಚ್ ಹತ್ತಿದ್ದು. ನಾವು ಒಂದೇ ಸರಿಗೆ ಕಾರ್ನ ತಗೊಂಡು ಹೋಗಲಿಲ್ಲ ಲಾಂಚ್ ಒಳಗೆ. ಸೊ ಇವರು ನಮ್ಮಮ್ಮ. ಎಲ್ಲಿಗೂ ಹೋದರೂ ನಾವು ನಮ್ಮ ಅಮ್ಮನ ಬಿಟ್ಟು ಎಲ್ಲೂ ಹೋಗೋದಿಲ್ಲ. ಸೊ ಹಾಗಾಗಿ ನಾವು ಅವ್ರ ಜೊತೆನೇ ಯಾವಾಗಲೂ ಕರ್ಕೊಂಡು ಹೋಗ್ತೀವಿ ನಮ್ಮ ಜೊತೆಗೆ. ಅವ್ರು ಬಿಟ್ಟರೆ ನಮಗೆ ಯಾರೂ ಇಲ್ಲ. ಸೊ ಹಾಗಾಗಿ ಅವರೇ ನಮಗೆಲ್ಲ ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ ಎಲ್ಲರೂ ತುಂಬ ಚೆನ್ನಾಗಿ ಫನ್ನಿಯಾಗಿ ಇದ್ವಿ, ಹೋಗಿ ಬಂದ್ವಿ. ಆಮೇಲೆ ಲಾಂಚಿನೂ ಅಷ್ಟು ದೂರದಲ್ಲಿದೆ. ಸೊ ಅದು ಬರ್ತಾ ಇದೆ, ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ವಿ ಇಲ್ಲಿಂದ. ಮತ್ತು ಏ ರಾಣಿ ಈ ಕಡೆ ಬಾ. ಹಾಯ್ ಹಾಯ್ ಚಂಡು. ಹಾಯ್ ಹಾಯ್ ಆಮೇಲೆ ಬ್ರಿಡ್ಜ್ ಆಗ್ತಾಯಿದೆ. ಬ್ರಿಡ್ಜ್ ಏನಾದರೂ ಆದರೆ ತುಂಬಾ ಈಸಿ ಆಗುತ್ತೆ ಹೋಗಲಿಕ್ಕೆ ಅಂಥೇಳಿ ಪ್ರಯಾಣಿಕರಿಗೆ. ಸೊ ತುಂಬ ರಶ್ ಇತ್ತು ಲಾಂಚಲ್ಲಿ. ಸೊ ಒಂದು 2-3 ಲಾಂಚ್ ಏನೋ ಇದೆ ಅನಿಸುತ್ತೆ. ಸೊ ಹಾಗಾಗಿ ಅದು ಹೋದರೆ ಇದು ಹೋಗಿ ಪಾಸ್ ಆಗೋದ್ರೊಳಗೆ ಅದು ಬರಬೇಕು. ಸೊ 1 ಬೈ 1 ಬರ್ತವೆ. ಸೊ ಹಾಗಾಗಿ ಇದು ಕೂಡ ತುಂಬ ರಶ್ ಇತ್ತು. ನಾವು ಹೋಗಿದ್ದು ಮಂಗಳವಾರ ಆದ್ದರಿಂದ. ಲಾಂಚಿಂದ ಇಳಿದ್ಮೇಲೆ ಮತ್ತೆ ಅಲ್ಲಿಂದ ವ್ಯಾನ್ಗಳು ಇರ್ತವೆ ಮತ್ತು ಈ ಜೀಪ್ಗಳು ಅಂತೇಳಿ ಇರ್ತವೆ. ಸೊ ಹಾಗಾಗಿ ಅದರಿಂದ ಮತ್ತೆ ಹತ್ಬಿಟ್ಟು ನಾವು ಸೀಟ್ ಲೆಕ್ಕ ಅಂತೇಳಿ ಇರುತ್ತೆ. ಸೊ ನಾವು ಲಾಂಚಲ್ಲಿ ಡೈರೆಕ್ಟಾಗಿ ನಮ್ಮ ಕಾರ್ನ ತಗೊಂಡೋಗಿರಲಿಲ್ಲ. ಅಲ್ಲೇ ಪಾರ್ಕಿಂಗ್ ಮಾಡಿ ಆಮೇಲೆ ನಾವಷ್ಟೇ ಹೋಗಿದ್ದರಿಂದ ಸೊ ಹಾಗಾಗಿ ಅಲ್ಲಿಂದ ಮತ್ತೆ ನಮಗೆ ಪಿಕಪ್ ಮಾಡಲಿಕ್ಕೆ ಅಂತೇಳಿ ವ್ಯಾನ್ಗಳು ಇರುತ್ತೆ. ಸೊ ಬಾಡಿಗೆ ವ್ಯಾನ್ಗಳು ಅವನ್ನ ಮಾಡಿಕೊಂಡು ಮತ್ತೆ ನಾವು ದೇವಸ್ಥಾನಕ್ಕೆ ಹೊರಟ್ವಿ. ಇನ್ನೇನು ನಾವು ದೇವಸ್ಥಾನಕ್ಕೆ ಒಂದು ಸ್ವಲ್ಪನೇ ದೂರ ಇತ್ತು, ರೀಚ್ ಆದ್ವಿ. ಸೊ ನೀವು ನೋಡ್ತಾ ಇರ್ಬೋದು ಎಂಟ್ರೆನ್ಸಲ್ಲೇ ಈ ರೀತಿ ಹಣ್ಣುಕಾಯಿ ಅಂಗಡಿಗಳು ಇರ್ತವೆ. ಸೊ ಇದು ಕಾರ್ ಪಾರ್ಕಿಂಗ್ ಮಾಡುವಂಥ ಜಾಗ. ಸಿಗಂದೂರೇಶ್ವರಿ ದೇವಸ್ಥಾನದ ಹತ್ರ ಇದು ಕಾರ್ ಪಾರ್ಕಿಂಗ್ ಮಾಡುವಂತಹ ಜಾಗ. ಸೊ ಅಲ್ಲಿ ಬಂದು ರೀಚ್ ಆದ್ವಿ ನಾವು.
ಅನ್ಸಿದ್ರೆ ಹೇಳಿ. ಹೋಗೋದಿತ್ತು. ನೋಡಿದ್ರಲ್ವಾ ಅಮ್ಮನವರ ಎಂಟ್ರೆನ್ಸ್ ದೇವಾಲಯ. ಸೊ ಇವಾಗ ನಾವು ಕೈಕಾಲು ತೊಳ್ಕೊಂಬಿಟ್ಟು ಸೀದಾ ದರ್ಶನಕ್ಕೆ ಅಂತ ಹೋದ್ವಿ. ಸಿಕ್ಕಾಪಟ್ಟೆ ರಶ್ ಇತ್ತು. ಅಮ್ಮನವರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು ಫ್ರೆಂಡ್ಸ್. ನಿಜಕ್ಕೂ ಹೇಳ್ಬೇಕಂದ್ರೆ ನಮಗೆ ಕಷ್ಟ ಸುಖ ನೋವು ನಲಿವು ಎಲ್ಲನೂ ಅಮ್ಮನ ಹತ್ರ ಹೇಳ್ಕೊಂಡು ಅವನ್ನೆಲ್ಲವನ್ನೂ ಮರೆತು ಬಿಡ್ತೀವಿ. ಪೂಜೆ ಮತ್ತು ದರ್ಶನ ಇದನ್ನೆಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದಿದ್ದಾಯಿತು. ಸೊ ತುಂಬಾ ಚೆನ್ನಾಗಾಯಿತು. ನನಗಂತೂ ಮನಸ್ಸಿಗೆ ಎಷ್ಟು ನೆಮ್ಮದಿ ಆಯಿತು. ಮತ್ತು ಪ್ರಸಾದ ಕೂಡ ತುಂಬಾ ಚೆನ್ನಾಗಿತ್ತು. ಅದನ್ನು ಕೂಡ ಪ್ರಸಾದನ ಸ್ವೀಕರಿಸಿ ನಾವು ಈಚೆ ಬಂದಿದ್ದು. ಸೊ ತುಂಬ ಚೆನ್ನಾಗಿತ್ತು ಪ್ರಸಾದ. ಹಾಗೆಯೇ ನಾವು ಮತ್ತೆ ಒಂದು ದೇವಸ್ಥಾನಕ್ಕೆ ಹೋಗಿದ್ವಿ. ಆ ದೇವಸ್ಥಾನ ಯಾವುದು ಅಂತ ಹೇಳಿದ್ರೆ ಒಡನಬೈಲು ಪದ್ಮಾವತಿ ಅಮ್ಮನವರು ಅಂತೇಳಿ. ಸೊ ತುಂಬಾ ಪವರ್ಫುಲ್. ಹೇಗೆ ಸುಗಂಧೂರೇಶ್ವರಿ ಅಮ್ಮನವರ ಪವಾಡ ಹೇಗೆ ಜಾಸ್ತಿನೋ ಹಾಗೆಯೇ ಕೂಡ ಒಡನಬೈಲು ಪದ್ಮಾವತಿ ಅಮ್ಮನವರ ದೇವಸ್ಥಾನ ಅವರ ಶಕ್ತಿ ಕೂಡ ಹಾಗೆಯೇ ಪವರ್ಫುಲ್ ಅಂತಲೇ ಹೇಳ್ಬೋದು. ಸೊ ಆ ದೇವಸ್ಥಾನಕ್ಕೆ ಹೋಗಿ ಈ ರೀತಿಯಾಗಿ ಪೂಜೆಯನ್ನು ಮಾಡಿಸ್ಕೊಂಡು ಬಂದ್ವಿ. ತುಂಬಾ ಚೆನ್ನಾಗಿತ್ತು. ಬಳೆ ಪದ್ಮಾವತಿ ಅಮ್ಮ ಅಂತಲೂ ಹೇಳ್ತಾರೆ. ಏನಾದರೂ ಹರಕೆ ಏನಾದರೂ ಇದ್ದರೆ ಈ ರೀತಿಯಾಗಿ ಬಂದು ಬಳೆನ ಕೊಟ್ಟು ಅದನ್ನು ನೆರವೇರಿಸ್ಕೊಡಮ್ಮ ಅಂತೇಳಿ ಕೇಳ್ಕೊಳೋ ಅಂಥ ಪದ್ಧತಿ. ಸೊ ತುಂಬಾ ಹೇಳಿದ್ದೆಲ್ಲ ನೆರವೇರಿಸ್ಕೊಡುತ್ತೆ. ಸೊ ಹಾಗಾಗಿ ನೋಡ್ತಾ ಇರ್ಬೋದು ನೀವು. ಇದಿಷ್ಟು ಬಳೆ ಪದ್ಮಾವತಿ ಅಮ್ಮನವರ ಬಳೆಗಳು. ಭಕ್ತಾದಿಗಳು ಎಲ್ಲರೂ ಕೂಡ ಬಳೆಗಳನ್ನ ಆರಿಸ್ಬಿಟ್ಟು ತೊಗೊತಾ ಇದ್ದಾರೆ. ಮನೆಗೆ ಬಂದುಬಿಟ್ಟು ಪೂಜೆನೂ ಮಾಡ್ಬೋದು, ಹಾಗೆ ಕೈಗೂ ಕೂಡ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ಸೊ ಹಾಗಾಗಿ ಈಗ ನಾನು ನಿಮಗೆ ಎಲ್ಲರಿಗೂ ಬಳೆ ಪದ್ಮಾವತಿ ಅಮ್ಮನವರ ಒಂದು ದರ್ಶನವನ್ನು ಮಾಡಿಸ್ತೀನಿ ನೋಡಿ. ಎಷ್ಟು ಚೆನ್ನಾಗಿತ್ತು ಅಂತೇಳಿ. ತುಂಬಾ ಚೆನ್ನಾಗುತ್ತೆ. ಅಲ್ಲಿ ಅಮ್ಮನವರ ಹತ್ರಕ್ಕೆ ಕರ್ಕೊಂಡೋಗ್ತಾರೆ. ಕರ್ಕೊಂಡೋಗಿ ಈ ರೀತಿಯಾಗಿ ದರ್ಶನ ಮಾಡಿಸ್ತಾರೆ. ಮತ್ತು ಅಲ್ಲೇ ಇರುವಂತಹ ಶ್ರೀ ಭೂತಪ್ಪರಾಯ ಅಂತೇಳಿ. ಸೊ ಈ ದೇವರು ಕೂಡ ತುಂಬಾ ಶಕ್ತಿಶಾಲಿಯಾಗಿರುವಂಥ ದೇವರು. ಇಲ್ಲೂ ಕೂಡ ಹೋಗಿ ಪೂಜೆಯನ್ನು ಮಾಡಿಸ್ಕೊಂಡು ಬಂದ್ವಿ. ಸೊ ತುಂಬ ಚೆನ್ನಾಗಿತ್ತು. ಐಸಾಪಲ್ ನೀನು ತೆಗಿತಾರಪ್ಪ. ನೀನು ತೆಗಿದಲ್ಲ ಎಲ್ಲಿ ಹಣ್ಣು ತೆಗಿದಲ್ಲ ನೀನು. ಗ್ರೀನ್ ಕಲರ್ ಇತ್ತಲ್ಲ ಅದೇ. ಮತ್ತು ಹಾಗೆಯೇ ಆನ್ ದ ವೇ ನಾವು ಬರ್ತಾ ಮತ್ತೊಂದು ದೇವಸ್ಥಾನಕ್ಕೆ ವಿಸಿಟ್ ಮಾಡಿದ್ವಿ. ಸೊ ಆ ದೇವಸ್ಥಾನದ ವಿಶೇಷ ಏನಂತ ಹೇಳಿದ್ರೆ ತಾಯಿ ಚಾಮುಂಡೇಶ್ವರಿ ಅಮ್ಮ. ಇದ್ರ ವಿಶೇಷತೆ ಏನಂತ ಹೇಳಿದ್ರೆ ಎರಡೂ ಕಡೆಯೂ ಮುಖ ಇದೆ. ಸೊ ಮುಂಭಾಗದಲ್ಲೂ ಪೂಜೆ ಆಗುತ್ತೆ ಮತ್ತು ಹಿಂಬದಿಯಲ್ಲೂ ಕೂಡ ಪೂಜೆ ಆಗುತ್ತೆ. ಮತ್ತು ದರ್ಶನವೂ ಕೂಡ ಎರಡು ಸೈಡು ನಾವು ತುಂಬಾ ಚೆನ್ನಾಗಿ ನೋಡ್ಬೋದು. ಬನ್ನಿ ಆಗಿದ್ದರೆ ಎರಡೂ ಕಡೆಯೂ ನಾನು ನಿಮಗೆ ಯಾವ ರೀತಿ ಅಂತೇಳಿ ತೋರಿಸ್ತೀನಿ. ಸೊ ಈ ದೇವಸ್ಥಾನದ ವಿಶಿಷ್ಟನೇ ಸೊ ಹೀಗಿದೆ. ಸೊ ತುಂಬಾ ಚೆನ್ನಾಗಿದೆ. ನನಗೂ ಕೂಡ ಈ ರೀತಿಯಾಗಿ ನೋಡಿ ತುಂಬಾ ಅದ್ಭುತ ಅನ್ನಿಸ್ತು ಮತ್ತು ತುಂಬ ವಿಶೇಷತೆ ಕೂಡ ಅನ್ನಿಸ್ತು. ಸೊ ನೋಡಿ ಇವಾಗ ಚೆಂಡ ಹೋಗಿತ್ತು. ನೋಡಿದ್ರಲ್ವಾ ಮುಂಭಾಗ ಆವಾಗಲೇ ತೋರಿಸಿದ್ದು. ಇದು ಹಿಂಬದಿಯಲ್ಲಿ
ಸೊ ಎಷ್ಟು ಚೆನ್ನಾಗಿದೆ, ಎಷ್ಟು ಲಕ್ಷಣವಾಗಿ ಎಷ್ಟು ಚೆನ್ನಾಗಿದೆ ನೋಡಿ ದೇವರು. ಶ್ರೀ ಚಾಮುಂಡೇಶ್ವರಿ ಅಮ್ಮ ತುಂಬಾ ಖುಷಿಯಾಯಿತು ನನಗೆ ನೋಡಿ. ಒಂಥರ ಅದ್ಭುತ ಅಂತ ಅನ್ನಿಸ್ತು. ಸೊ ತುಂಬಾ ಇಷ್ಟ ಆಯಿತು ನನಗೆ ದೇವಸ್ಥಾನ. ಸೊ ಆ ದೇವರು ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂಥೇಳಿ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಸೊ ಹಾಗೆಯೇ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಹೊರಗಡೆ ಬಂದ್ವಿ. ಸೊ ತುಂಬಾ ಚೆನ್ನಾಗಿತ್ತು. ಸೊ ಇದು ಮುಂಭಾಗ ನೋಡಿದ್ರಲ್ವ, ಎರಡೂ ಸೈಡ್ ಪೂಜೆ ಆಗುತ್ತೆ. ಹೊರಗಡೆ ಬಂದಮೇಲೆ ಈ ರೀತಿಯಾಗಿ ಒಂದು ತುಳಸಿ ಕಟ್ಟೆ ಇತ್ತು, ಎಷ್ಟು ಚೆನ್ನಾಗಿದೆ ನೋಡಿ. ದೇವಸ್ಥಾನದ ಮುಂಭಾಗದಲ್ಲಿ ಈ ರೀತಿಯಾಗಿ ಒಂದು ತುಳಸಿ ಕಟ್ಟೆ ಇತ್ತು, ತುಂಬ ಚೆನ್ನಾಗಿತ್ತು. ಗಿಡನೂ ಕೂಡ ಅಷ್ಟೇ ಚೆನ್ನಾಗಿತ್ತು. ಸೊ ನನಗಿದು ಇಷ್ಟ ಆಯಿತು, ಹಾಗಾಗಿ ಇದನ್ನೊಂದು ವಿಡಿಯೋ ತಗೊಂಡೆ. ತುಂಬ ಚೆನ್ನಾಗಿದೆ. ಈ ಒಂದು ಚಿಕ್ಕದಾದ ಒಂದು ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ ಇಲ್ಲಿಗೆ ಈ ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಇದೆಲ್ಲ ಮುಗಿಸ್ಕೊಂಡು ನಾವು ಇವಾಗ ನಮ್ಮೂರ ಕಡೆಗೆ ಹೊರಟ್ವಿ. ಸೊ ತುಂಬಾ ಚೆನ್ನಾಗಾಯಿತು ಫ್ರೆಂಡ್ಸ್, ಇದನ್ನ ಹೇಳಬೇಕಿತ್ತು ನಿಮಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.